ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೋಮೇಶ್ವರ ಶರ್ಮಾ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನಾವಿದ್ದೇವೆ ಇವತ್ತು ನಮ್ಮ ಸಮುದ್ರ ತೀರದ ಒಂದು ವಿಭಾಗದಲ್ಲಿ. ಎಲ್ಲ ರೂಮ್ಗಳು ಸುಸಜ್ಜಿತವಾಗಿದೆ. ಇವತ್ತು ನಾವಿಲ್ಲಿ ಸಮುದ್ರ ಸ್ನಾನವನ್ನೆಲ್ಲ ಮಾಡಿ ಈಗ ಎಳ್ನೀರನ್ನ ಕುಡಿತಾ ಇದ್ದಾರೆ ಎಲ್ರು. ಇವರು ತಂಪಾಳಿ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಹೇಗಿತ್ತು ಎಳ್ನೀರು? ಎಂಜಾಯ್ ಮಾಡಿದ್ರ ಇವತ್ತು? ಹೌದು. ಸಮುದ್ರ ಸ್ನಾನ ಸೂಪರ್. ಅದ್ರಲ್ಲಿ ಕೂತ್ಬಿಟ್ಟು ತುಂಬಾ ಖುಷಿ ಆಯ್ತು. ಮೇಡಮ್ ಎಳ್ಳಿ ಕೊಡ್ತಾ ಇದೀನಿ. ಚೆನ್ನಾಗಿದ್ಯಾ? ಬಾರಿ ಸೂಪರ್ ಉಂಟು ಮೇಡಮ್. ಫ್ರೆಶ್ ಅಲ್ಲ ಟೋಟಲ್. ನೀವು ಕುಡಿದ್ರಿ ಅಲ್ವಾ? ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತಾ ಸಮುದ್ರ ಸ್ನಾನ? It was very beautiful, wonderful, wonderful. Thank you. ಚೆನ್ನಾಗಿದೆ ಮೇಡಮ್. ಡೋರ್ ನಂಬರ್ ನೋಡಿ, ಇಲ್ಲೊಬ್ರು ಕೂತಿದ್ದಾರೆ ಪಗಾರದ ಮೇಲೆ. ಹೇಳೋಣ, ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀವಿ. ಹೇಗ ಒಳ್ಳೆ ಜಾಗಕ್ಕೆ ಬಂದು ಎಲ್ಲ ಈ ಪ್ರಕೃತಿಯ ಸೌಂದರ್ಯ ಸವಿತಾ ಇದೀವಿ. ಮನೆಗೆ ಹೋಗ್ತಾ ಇದ್ದೀರಾ? ಸಂಜೀವಿನಿ ಏನೇನು ಪಡ್ಕೊಂಡು ಹೋಗ್ತಾ ಇದ್ದೀರಾ? ಪ್ರಕೃತಿಯೊಂದಿಗೆ ಎಷ್ಟೆಲ್ಲ ಕಲಿಬಹುದು, ಎಷ್ಟು ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಬಹುದು, ಅದನ್ನೆಲ್ಲ ಇಲ್ಲಿ ಬಂದೇ ಕಲ್ತಿರೋದು. ಅದರಲ್ಲೂ ಸಮುದ್ರ ಸ್ನಾನ ಅಂತೂ ತುಂಬಾ ಚೆನ್ನಾಗಾಯ್ತು. ಆ ನೀರಿನ ಅಲೆ ಬೆನ್ನಿಗೆ ಒದ್ದಾಗ ಒಂಥರ ಮಸಾಜ್ ಮಾಡಿದಂಗೆ ಆಗ್ತಾ ಇತ್ತು. ಅದು ತುಂಬಾ ಚೆನ್ನಾಗಾಯ್ತು. ಮತ್ತೆ ಅವರ ಆತಿಥ್ಯನೂ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಹೊಸ ಎಕ್ಸ್ಪೀರಿಯನ್ಸ್. ತುಂಬಾ ಒಬ್ರಿಗಿಂತನೂ ಒಬ್ರು ಮನೆಯವ್ರ ತರನೇ ಅಷ್ಟು ಸಮಾಧಾನವಾಗೆಲ್ಲ ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ತರಕಾರಿ ಬೆಳೆದನ್ನೆಲ್ಲ ನೋಡುದು. ತರಕಾರಿ ಬೆಳೆದಂತೂ ತುಂಬಾ ಇಷ್ಟ ಆಯ್ತು. ನಾವು ಮನೇಲಿ ಬೆಳಿತಾ ಇದ್ವು, ಅದು ಇಷ್ಟೆಲ್ಲ ವೆರೈಟಿ ಬೆಳೀತಾ ಇರ್ಲಿಲ್ಲ. ಮತ್ತು ಬರೀ ಸಾವಯವವಾಗಿ ಬೆಳೀತಾ ಇದ್ದಾರೆ, ಅದೊಂದು ಖುಷಿನೇ. ಒಳ್ಳೆ ಆಹಾರ ಸಿಗ್ತಾ ಇದೆ, ಎಲ್ಲ ರೀತಿಯಲ್ಲೂ ತಿಳ್ಕೊಳಕ್ಕೂ ಚೆನ್ನಾಗಿದೆ, ಒಳ್ಳೆ ಟ್ರೀಟ್ಮೆಂಟು ಸಿಗ್ತಾ ಇದೆ. ಸಂತೋಷ ಆಯ್ತು. ಎಂಜಾಯ್ ಮಾಡಿ ಎಳ್ನೀರನ್ನ. ಕುಟ್ಟು ತಿಂದ್ಯಾ? ಕುಡಿತಾ ಇದ್ಯಾ? ಕುಡಿ. ವರದರಾಜ್ ಅವರೇ, ಹೇಗಿದ್ದೀರಾ ಸರ್? ಇವತ್ತು ಸಮುದ್ರ ತೀರದ್ದು ನಮ್ಮ ಈ ಹೊಸ ವಿಭಾಗ ಹೇಗಿದೆ ಸರ್? ಇದು ಒಂಥರ ಸ್ಪೆಷಲ್ ಆಗಿದೆ. ನಾನು ನೋಡಿದ ಮಟ್ಟಿಗೆ ಇದೆ ಸ್ಪೆಷಲ್ ಇದೆ. ಚೆನ್ನಾಗಿದೆ. ಪ್ಲೇಸ್ ಚೆನ್ನಾಗಿದೆ. ನಾನು ಇವತ್ತೇ ಫಸ್ಟ್ ಬಂದಿರೋದು. ಅದು ಚೆನ್ನಾಗಿದೆ, ಒಂದಕ್ಕೂ ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಥ್ಯಾಂಕ್ ಯು. ಎಲ್ಲ ಇವತ್ತು ಟೇಸ್ಟ್ ನೋಡಿ. ಹಾ ಆಯ್ತಾ ಮ್ಯಾಮ್? ಹೇಗಿದೆ? ಬಾರಿ ಚೆನ್ನಾಗಿ ಉಂಟು ಮೇಡಮ್, ಸೂಪರ್ ಉಂಟು. ಅದು ವರ್ಣಿಸ್ಲಿಕ್ಕೆ ಪದ ಇಲ್ಲ ಅದಕ್ಕೆ. ಇವತ್ತು ಸಮುದ್ರ ಸ್ನಾನ. ಇವ್ರು ಇಲ್ಲೇ ಊರ್ನವ್ರೆ, ಆದ್ರೂ ಇವತ್ತು ಸಮುದ್ರದಲ್ಲಿ ಈ ತರ ಎಲ್ಲ ಸ್ನಾನ ಮಾಡಿರ್ಲಿಕ್ಕಿಲ್ಲ ಯಾವಾಗ. ನಾವ್ ಇಳಿಲಿಕ್ಕೆ ಹೆದರ್ತೇವೆ ಅಂದ್ರೆ ರೂಢಿ ಇಲ್ಲದಕ್ಕಿಂತ ಕಾಲ್ ಕೊಯ್ತದಲ್ಲ ಅಲ್ಲಿ ಕೆಳಗೆ, ಹಂಗಾಗಿ ಹೆದರ್ತದೆ ಜೀವ. ಆದ್ರೆ ಇವತ್ತು ಇಲ್ಲ, ಇವತ್ತು ಫುಲ್ ಹೌದು ಎಂಜಾಯ್ ಮಾಡಿ, ತುಂಬಾ ಎಂಜಾಯ್ ಮಾಡಿದ್ವಿ. ಈಗ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಹೋಗೋ ದಿನ ಬಂತು. ಹೇಗ ಅನಿಸ್ತಿದೆ? ಬಾರಿ ಖುಷಿ ಉಂಟು ಮೇಡಮ್. ಥೆರಪಿಸ್ಟ್ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಮೇಡಮ್. ಅವ್ರಿಗೆ ಮತ್ತೆ ಒಂದ್ ಸಲಾಂ. ಹೌದು, ಥೆರಪಿಸ್ಟ್ ನೀವು, ನಿಮ್ಮ ಒಡನಾಟ ಅದ್ ಹೇಳಿ ಅದನ್ನ ವರ್ಣಿಸ್ಲಿಕ್ಕೆ ನಾವು ಜಾಬ್ ಇದ್ನಲ್ಲಿ ಇದ್ದವ್ರು ಎಲ್ಲೆಲ್ಲೋ ಆದ್ರೆ ಎಲ್ಲೆಲ್ಲೋ ಹೋಗೋದ್ಕಿಂತ ನಾವ್ ಇಲ್ಲಿ ಬಂದಿದ್ದು ತುಂಬಾ ಸಮಾಧಾನ. ಸಾರ್ಥಕತೆ. ಟ್ರೀಟ್ಮೆಂಟ್ ಅಂತೂ ಒಂದಕ್ಕಿಂತ ಒಂದು ಹೇಳಲ್ ನಾವು ಗೆಸ್ಸೆ ಮಾಡಕ್ ಆಗಿರ್ಲಿಲ್ಲ. ಈ ತರಾನು ಇರುತ್ತೆ ಅನ್ನೋದೇ ಎಲ್ಲ ವಂಡರ್ಫುಲ್ ಮೇಡಮ್. ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ, ಈಗ ವಿಡಿಯೋ ನೋಡಿ ಬರ್ತಾರಲ್ವಾ, ಆದ್ರೆ ವಿಡಿಯೋದಲ್ಲಿ ಏನಿರತ್ತೋ ಅಲ್ಲಿ ಹೋದ್ಮೇಲೆ ಏನಿರತ್ತೋ ಅಂತ. ಸೊ ಈಗ ನೀವು ವಿಡಿಯೋದಲ್ಲಿ ಏನ್ ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿಗೆ ಸಿಕ್ಕಿದ್ಯಾ, ಕಡಿಮೆ ಸಿಕ್ಕಿದ್ಯಾ? ಜಾಸ್ತಿ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರ್ಲೇ ಇರ್ಲಿಲ್ಲ. ಖುಷಿ ಆಯ್ತಾ? ಈಗ ಮನೆಗೆ ಹೋಗುವಾಗ ಸಸ್ಯ ಸಂಜೀವಿನಿಂದ ಏನೇನ್ ನೆನ್ಪನ್ ತಗೊಂಡ್ ಹೋಗ್ತಾ ಇದ್ದೀರಾ? ತುಂಬಾ ನೆನಪು, ಹೋಗಕ್ಕೆ ಮನ್ಸಿಲ್ದೇ ಇರೋ ಅಷ್ಟು ಭಾರವಾಗಿ ವಾಪಸ್ ಹೋಗ್ತಾ ಇದೀವಿ. ಚೆನ್ನಾಗಿದೆ. ಥ್ಯಾಂಕ್ ಯು. ವಿನೀತ್, ಏನ್ ನೆನಪಾಗತ್ತೆ ಸಸ್ಯ ಸಂಜೀವಿನಿ ಅಂತಂದ್ರೆ? ಹೇಳಕ್ ಆಗದೆ ಇರೋಷ್ಟು ನೆನಪಾಗತ್ತೆ. ಸ್ಪೀಚ್ಲೆಸ್. ಸರ್ ಏನ್ ಹೇಳ್ತಾರೆ ಕೇಳೋಣ. ಏನ್ ತಗೊಂಡ್ ಹೋಗ್ತಿದ್ದೀರಾ ಸಸ್ಯ ಸಂಜೀವಿನಿ? ಮೇಡಮ್, ಆರೋಗ್ಯನ ಸ್ವಲ್ಪ ಕೆಟ್ಟೋಗಿತ್ತು, ಮನಸ್ಸು ಆರೋಗ್ಯ ಎಲ್ಲ.
ಮಗಂದು. ಇಲ್ಲಿಗೆ ಬಂದ ಮೇಲೆ ಆರೋಗ್ಯನೂ ಸುಧಾರಿಸ್ತಾ ಇದೆ, ಮನಸ್ಸಂತೂ ತುಂಬಾ ನಿರಾಳವಾಗಿದೆ. ಎಸ್ಪೆಷಲಿ ನಿಮ್ಮ ವಾತಾವರಣ, ನಿಮ್ಮ ಒಂದು ಸಲಹೆಗಳು, ನಿಮ್ಮ ಒಂದು ಟ್ರೀಟ್ಮೆಂಟು, ನಿಮ್ಮೆಲ್ಲ ಸಹಕಾರದ, ಆಮೇಲೆ ಜೊತೆಯಲ್ಲಿ ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 16 ದಿವಸ ನಮಗೆ ಏನ್ ಕಳೆದು ಗೊತ್ತಾಗಲಿಲ್ಲ. ನಾಳೆ ನಮಗೆ ಊರಿಗೆ ಹೋಗ್ತಾ ಇದೀವಿ, ಎಲ್ಲ ನೆನಪಿಟ್ಕೊಂಡು ಅಲ್ಲಿ ಹೋಗ್ತೀವಿ ಮೇಡಮ್. ಮತ್ತೆ ನಾವು ಮತ್ತೆ ಭೇಟಿ ಮಾಡ್ತಾ ಇರ್ತೀವಿ. ಖಂಡಿತ. ಮೋಸ್ಟ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಆಯ್ತು ಥ್ಯಾಂಕ್ ಯು. ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರು ಇವಾಗ ಎಳ್ನೀರ್ ರಿಟ್ರೀಟ್ ಅಂತ ಗೊತ್ತಿದೆ. ಸರ್ ಹೇಗಿತ್ತು ಎಳ್ನೀರು? ಒಳ್ಳೇದಿತ್ತು. ಈಗ ನೀವು ಸಮುದ್ರ ಸ್ನಾನ ಮಾಡಿದ್ದು ಹೇಗಿತ್ತು ಹೇಳಲೇಬೇಕೀಗ. ನಾನು ಫಸ್ಟ್ ಟೈಮ್ ಖುಷಿ ಆಯ್ತಾ? ಖುಷಿ ಆಯ್ತು, ಖುಷಿ. ಈ ತರ ಎಲ್ಲ ಆಡಿರ್ಲಿಕ್ಕಿಲ್ಲ. ಇಲ್ಲ ಸಮುದ್ರಕ್ಕೆ ನಾನು ಇಳಿದದೇ ಇಲ್ಲ. ಇವತ್ತು ಈಗ ಮಕ್ಕಳೆಲ್ಲ ಸಮುದ್ರಕ್ಕೆ ಹೋದಾಗ ನಿಮ್ಗೆ ಡವ ಡವ ಅನಿಸ್ತಿತ್ತ? ಫಸ್ಟಿಗೆ ಮತ್ತೆ ಲಾಸ್ಟಿಗೆ ನನಗೆ ಸಹ ಇಳಿಯುವ ಅಂತ ಆಯ್ತು. ನನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸಿದ್ದಲ್ಲ ಮಗಳನ್ನ. ಹಾಗೆ ಮತ್ತೆ ನೋಡಿ, ಅದು ಹಾಗೆ ಅಲ್ಲ ಸರ್, ನೋಡಿ ಆಸೆ ಆಗ್ತದೆ ನಾವು ಸಹ ಮಾಡುವ ಅಂತ. ಹಾಗೆ ಸೊ ಎಂಜಾಯ್ ಮಾಡಿದ್ರ ಸರ್? ಖುಷಿ ಆಯ್ತಾ? ಈಗ ಮನೆಗೆ ಹೋಗೋ ದಿನ ಹತ್ರ ಬಂತು. ನಾಳೆ ಹೋಗ್ತಾ ಇದ್ದೀನಿ. ಹೌದು. ಟ್ರೀಟ್ಮೆಂಟ್ ಎಲ್ಲ ಹೇಗ್ ಮಾಡಿದ್ರು ಸರ್ ಥೆರಪಿಸ್ಟ್ ಗಳೆಲ್ಲ? ಇಲ್ಲ ಇದಾರೆ ನಮ್ ಜಯರಾಮ್ ಅವರೆಲ್ಲ ಎಲ್ಲ ಒಳ್ಳೆ ಇದಾರೆ ಥೆರಪಿಸ್ಟ್ ಎಲ್ಲ? ಅದ್ರ ಬಗ್ಗೆ ಏನು ದೂರ ಅಂತದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ನಮ್ಮ ಸಸ್ಯ ಸಂಜೀವಿನಿಯ ಸಮುದ್ರ ತೀರದ ವಿಭಾಗ ಇಲ್ಲಿ ಹಿಂದೆ ನೀವು ಕಾಣ್ತಾ ಇರುವಂಥದ್ದು. ಸೊ ಇಲ್ಲಿ ಇವತ್ತು ನಮ್ಮ ಒಂದು ವಾರಾಂತ್ಯದ ಸಂಜೆಯನ್ನ ಇಲ್ಲಿ ಮೆಡಿಟೇಷನ್, ಸಮುದ್ರ ಸ್ನಾನ, ಒಂದು ಥೆರಪಿಯ ಲೆಕ್ಕದಲ್ಲಿ ನಾವು ಮಾಡಿರುವಂಥದ್ದು.